ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ರಂಜಿತಾ. ವೆಲ್ಕಮ್ ಟು ರಂಜಿತಾ ವ್ಲಾಗ್ಸ್. ನನ್ನ ಈ ಒಂದು ಯೂಟ್ಯೂಬ್ನ ಜರ್ನಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬ ದಿನಗಳ ನಂತರ ರಾಯರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮಾದನಾಯಕನಹಳ್ಳಿ ಹತ್ತಿರ ಇರುವ ಶ್ರೀ ಕಾಮಧೇನು ಕ್ಷೇತ್ರಕ್ಕೆ. ತುಂಬಾ ಚೆನ್ನಾಗಿದೆ. ನಾವು ಸುಮಾರು 10:30 ಅಷ್ಟರಲ್ಲಿ ಮನೆ ಬಿಟ್ವಿ. ಮಾದನಾಯಕನಹಳ್ಳಿ ಹತ್ರ ಕಾರ್ ನಿಲ್ಲಿಸಿ ರಾಯರಿಗೆ ತುಳಸಿ ಮತ್ತು ನಮ್ಮ ಹಸ್ಬೆಂಡ್ ಹೆಸರಲ್ಲಿ ತುಲಾಭಾರ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಅವ್ರ ತೂಕದಷ್ಟು ಸಕ್ಕರೆ ಕೂಡ ತಗೊಂಡು ಸುಮಾರು 11:30 ಅಷ್ಟರಲ್ಲಿ ರಾಯರ ಮಠಕ್ಕೆ ಹೋದ್ವಿ. ಅಲ್ಲಿ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳಿದರು. ರಾಯರ ಮಠದಲ್ಲಿ ತುಪ್ಪದ ದೀಪ ತಗೊಂಡು ರಾಯರಿಗೆ ಬೆಳಗಿ ನಂತರ ತುಲಾಭಾರ ಕೂಡ ಮಾಡ್ಸೋಕ್ಕೆ ಅಂತ ಹೋದ್ವಿ. ತುಲಾಭಾರ ತುಂಬಾ ಚೆನ್ನಾಗಾಯಿತು. ತುಲಾಭಾರ ಮುಗಿಸ್ಕೊಂಡು ನೆಕ್ಸ್ಟ್ ಬೃಂದಾವನ ನೋಡೋಕ್ಕೆ ಅಂತ ಹೋದ್ವಿ. ಬೃಂದಾವನ ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ಒಂಥರ ನೆಮ್ಮದಿನೇ ಅನ್ನಿಸ್ತು. ನಾವು ಮನುಷ್ಯ ಏನಪ್ಪ ಅಂತ ಅಂದರೆ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ನೆನಪಿಸ್ಕೊಳ್ತೀವಿ. ಸುಖ ಬಂದಾಗ ಲೈಫಲ್ಲಿ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ, ಖುಷಿಯಾಗಿದ್ದೀವಿ ಅಂದಾಗ ನಾವು ದೇವ್ರನ್ನ ನೆನಪಿಸ್ಕೊಳ್ಳೋದು ಇಲ್ಲ. ನಿಜ ಅಲ್ವಾ ಫ್ರೆಂಡ್ಸ್? ಅದೇ ರೀತಿ ಬೃಂದಾವನನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಭಾನುವಾರ ಮತ್ತು ಗುರುವಾರ ಮಾತ್ರ ಇರುತ್ತೆ ಅಲ್ಲಿ ಪ್ರಸಾದ ಕೂಡ ತಗೊಂಡು ನೆಕ್ಸ್ಟ್ ಅಲ್ಲಿಂದ 2:30 ಆಗಿತ್ತು. ನಾವು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ. ತುಂಬಾ ಚೆನ್ನಾಗಿದೆ ರಾಯರ ಕ್ಷೇತ್ರ. ನೀವೇ ಎಲ್ಲಾದರೂ ಹತ್ರ ಇದ್ದರೆ ತುಂಬಾ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ ಒಂದ್ಸಲಿ. ಅದೇ ರೀತಿ 2:30 ಆಗಿತ್ತು. ಮನೆ ಕಡೆ ಹೊರಟ್ವಿ. ಬರ್ತಾ ರೋಡಲ್ಲಿ ಶಿರಡಿ ಸಾಯಿಬಾಬಾ ದತ್ತಪೀಠ ಕೂಡ ಇತ್ತು. ಬಟ್ ನಾವೇನು ಹೋಗಲಿಲ್ಲ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಹೋಗೋಣ ಅಂತ ಅಂದ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಅದನ್ನ ತಪ್ಪನ್ನು ತಿದ್ಕೊತೀನಿ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.